ಸರ್ ನಿನ್ನೆ ಘಟನೆ ಹಿಂದೆ ಅನಿಲ್ ಕುಮಾರ್ ಅವರು ಕೈಗೊಂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸರ್. ನಿನ್ನೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯಲ್ಲಿ ಏನು ಘಟನೆ ಆಗಿದೆ ಆ ಘಟನೆಯ ಬಗ್ಗೆ ಮೊದಲನೇದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಬಹುಶಃ ಆಗಬಾರ್ದಿತ್ತು, ಆಗೋಗಿದೆ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಕೆಲವು ಘಟನೆಗಳಾಗ್ತವೆ. ಅದು ಪಕ್ಷದ ಒಂದು ಸಭೆಯಲ್ಲಿ, ಕಾರ್ಯಕರ್ತರ ಸಭೆಯಲ್ಲಿ ಕೆಲವು ಕಾರ್ಯಕರ್ತರು ಪಕ್ಷದ ಉಸ್ತುವಾರಿಯಾಗಿ ಬಂದಿದ್ದಂಥ ನಾರಾಯಣ ಸ್ವಾಮಿ ಅವರನ್ನು ಕೆಲವು ಪ್ರಶ್ನೆಗಳೆತ್ತಿದ್ರು. ಆ ಪ್ರಶ್ನೆಗಳೆದ್ದಂಥ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದ್ದಂಥ ನಗರಸಭೆಯ ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನನ್ನೇ ಕುರಿತು ಮಾತನಾಡ್ತಿದ್ದಾರೆ ಅಂತೇಳಿ ಬಹುಶಃ ತಪ್ಪು ಗ್ರಹಿಕೆಯಿಂದ ನನಗೆ ಗೊತ್ತಾಗಲಿಲ್ಲ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಹೋದಾಗ ಇವೆಲ್ಲ ಗೊಂದಲಗಳಾಗಿದ್ದಾವೆ. ಆದರೆ ಮತ್ತೆ ಎಲ್ಲರೂ ಸೇರಿ ಸಮಾಧಾನ ಮಾಡಿ ಒಂದು ಕಡೆ ಕಾರ್ಯಕರ್ತರನ್ನು, ಈ ಕಡೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಎಲ್ಲರನ್ನೂ ಸಮಾಧಾನ ಮಾಡಿ ಅತ್ಯಂತ ಶಿಸ್ತಿನಿಂದ ಸಭೆ ಕೂಡ ಆಗಿದೆ. ಅದಕ್ಕೆ ನೀವೆಲ್ಲ ಕೂಡ ಸಾಕ್ಷಿ. ಅದು ಹೇಳ್ತೀನಲ್ಲ, ಅದಕ್ಕೆಲ್ಲ ಮುನ್ನುಡಿ. ಯಾಕೆ ಒಂದು ಬೂತ್ ಮುನ್ನುಡಿಯಾಗಿ ಬರೀತಾರೆ ಆಗಿದೆ, ನೀವೆಲ್ಲ ಅದಕ್ಕೆ ಸಾಕ್ಷಿ ಇದ್ದೀರಿ. ಅದಾದಮೇಲೆ ನೀವು ಪ್ರೆಸ್ ಮೀಟ್ ಮಾಡಿದ್ರು, ನಮ್ಮ ಉಸ್ತುವಾರಿ ಉಪಾಧ್ಯಕ್ಷರು ನಸೀರ್ ಅಹಮದ್ ಅವರು ಮಾತಾಡಿದ್ರು, ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡಿದ್ರು. ಇದು ನಮ್ಮ ಕುಟುಂಬದಲ್ಲಿ ಇದ್ದಕ್ಕಂಥ ಆಂತರಿಕ ಅಭಿಪ್ರಾಯ ಭೇದಗಳಿಂದ ಕೆಲವು ಆಗಿದ್ದಾವೆ. ಇದನ್ನು ನಾವೆಲ್ಲ ಕೂತು ಮಾತನಾಡಿ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಿಮಗೇನೆ ಹೇಳಿದ್ದಾರೆ ಮಾಧ್ಯಮದವರು. ಅದಾದಮೇಲೆ ರಾತ್ರಿ ಹೋಗಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಟಾರಿಪಾಳ್ಯದ ಅಮರನಾರಾಯಣ್ ಮತ್ತು ಬಾಲೂರವರು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ನಮ್ಮ ಮೇಲೆ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ ದೂರನ್ನು ಕೊಡೋಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಕುಮ್ಮಕ್ಕು MLC ಅನಿಲ್ ಕುಮಾರ್ ಅವರು ಅಂತೇಳಿ ಕೊಟ್ಟಿದ್ದಾರೆ ಅಂತೇಳಿ ಆಮೇಲೆ ನನ್ನ ಗಮನಕ್ಕೆ ಬಂದಿದೆ. ಗೊತ್ತಿಲ್ಲ ನನಗೆ ಯಾಕೆ ನನ್ನನ್ನು ಈ ಕಂಪ್ಲೇಂಟಲ್ಲಿ ಸೇರಿಸಿದ್ರು ಅನ್ನೋ ಗೊತ್ತಿಲ್ಲ. ಅಥವಾ ನಾನು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಆಧಾರ ಇದ್ದರೆ ಅದನ್ನು ಕೂಡ ಹೆಂಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, NCR ಆಗಿದೆ, ಅವೆಲ್ಲ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ತನಿಖೆ ಆಗಿ ನಾನು ಕುಮ್ಮಕ್ಕು ಕೊಟ್ಟಿರೋದು ಸಾಬೀತಾದರೆ ಕಾನೂನು ರೀತಿ ಅವ್ರ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಮ್ಮ ಮೇಲೆ ದೂರು ಕೊಡ್ತಾರೆ ಅಂತ ಏನು ಸರ್? ಅದನ್ನೇ ಸರ್, ಈಗ ನೀವೆಲ್ಲ ಕೂಡ ಅಲ್ಲಿ ಇದ್ರಿ, ಪೊಲೀಸ್ನವ್ರು ಇದ್ದರು, ಸಭೆಯಲ್ಲಿ ಗಲಾಟೆ ಆಗಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗಿಂದ ನುಗ್ಗಲಾಯಿತು, ತಳ್ಳಾಟ ಆಯಿತು, ಎಲ್ಲ ಕಿರ್ಚಾಡಿದ್ರು. ಎಲ್ಲೇ ಆಗಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ತದೆ, ಇನ್ನೊಂದಿರ್ತದೆ. ಅಥವಾ ಯಾರ ಮೇಲೆ ಗಲಾಟೆ ಮಾಡಿದ್ರು ಅಮರನಾರಾಯಣ್ ಮತ್ತು ಬಾಲು ಅಂತೇಳಿ ಅವರ ಕಾಲ್ ರಿಜಿಸ್ಟರ್ ಇರ್ತದೆ. ಬಹುಶಃ ನಾನು ಅವರನ್ನೆಲ್ಲ ಮಾತಾಡಿ ಬಹುಶಃ ಒಂದು 15-20 ದಿವಸ ಕೂಡ ಆಗಿರ್ಬೋದು. ಬಾಲುವನ್ನ ಮಾತಾಡಿದ್ದು ನಾನು ಗಣಪತಿ ಹಬ್ಬದ ಮುಂಚೆ 2 ದಿವಸಕ್ಕೆ ಮುಂಚೆ, ಅದು ಗಣಪತಿ ಇದಕ್ಕೆ ಬರಬೇಕು ಅಂತ. ಮತ್ತು ನಮ್ಮ ಅಮರನ್ನ ಮಾತಾಡಿದ್ದು ನಮ್ಮ ಬೈರ್ತಿ ಸುರೇಶ್ ಅವ್ರ ಸಮುದಾಯದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದು ಹಿಂದಿನ ದಿವಸ. ಅದಾದಮೇಲೆ ನಾನು ಅವ್ರು ಯಾರನ್ನೂ ಮಾತಾಡಿಲ್ಲ, ಅವ್ರನ್ನ ನೋಡೂ ಇಲ್ಲ. ನಾನು ಬಂದು ನೋಡಿದ್ದೆ ಅವ್ರು ನಿನ್ನೆ ಸಭೆಯಲ್ಲಿ. ಗೊತ್ತಿಲ್ಲಲ್ಲ ನನಗೆ ಅವ್ರ ಕಾರಣ ಅವ್ರು ಹೇಳ್ಬೇಕು. ಆಯಿತು, ನಿಮ್ಮ ಕಡೆ ಅವರು ಅಮರನಾಥ್ ಎಲ್ಲ KH ಮುನಿಯಪ್ಪ ಅವ್ರ ಕುಮ್ಮಕ್ಕಿಂದ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಡಿ. ಈಗ ಅವರು ದೂರು ಕೊಟ್ಟಿದ್ದಾರೆ ಅಂತೇಳಿ ಅದು ಬೆಳಗ್ಗೆ ನನ್ನ ಗಮನಕ್ಕೆ ಬಂತು. ಏನು ಈ ರೀತಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅವರು ದೂರು ಕೊಟ್ಟಿದ್ದಾರೆ. ಅವರು ಈ ರೀತಿ ನಡವಳಿಕೆ ನಡ್ಕೊಳ್ಳೋಂಥದ್ದಕ್ಕೆ, ಇತ್ತೀಚಿನ ಏನು ಸಭೆಗಳಲ್ಲಿ ಗಲಾಟೆ ಆಗಲಿಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಪಕ್ಷದ ಸಭೆಗಳಲ್ಲಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ, ಮಾಹಿತಿಗಳನ್ನು ಎಲ್ಲರಿಗೂ ತಿಳಿಸ್ತಾ ಇಲ್ಲ. ಇದೆಲ್ಲ ಕೇಳಿದಾಗ ನಮ್ಮ ಮೇಲೇ ಗಲಾಟೆಗೆ ಬರ್ತಾರೆ, ದಾಳಿ ಮಾಡ್ತಾರೆ. ಏನಾದರೂ ಕೇಳಿದ್ರೆ ನಮಗೆ ಮೇಲ್ಮಟ್ಟದಲ್ಲಿ ಹಿರಿಯರ ಸಹಕಾರ ಇದೆ, ನಾವು ಮಾಡೋದೇ ಹಿಂಗೆ, ನಾವು ಹಿಂಗೆ ನಡ್ಕೊಂಡ್ಬರ್ತಾ ಇದ್ದೀವಿ ಅಂತ ದೂರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಅದರಲ್ಲಿ KH ಮುನಿಯಪ್ಪನವರು ಹೆಸರನ್ನು ಕೂಡ ಸೇರಿಸಿದ್ದಾರೆ ಅಂತ ಕೂಡ ಗಮನಕ್ಕೆ ಬಂದಿದೆ. ಇದು ಆಗಬಾರ್ದಾಗಿತ್ತು. ಇದು ಭಾಳ ಕೆಟ್ಟ ಬೆಳವಣಿಗೆ. ಒಂದು ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ, ಭಾಳ ವರ್ಷಗಳ ಕಾಲ KH ಮುನಿಯಪ್ಪನವರು ನಾವು ಎಲ್ಲ ಕೂಡ ಒಟ್ಟಾಗಿದ್ದಂಥವ್ರು. ಬಹುಶಃ 91ಕ್ಕೆ ಒಟ್ಟಾಗಿದ್ದಂಥವರೆಲ್ಲ ಹೇಳ್ತಾ ಇದ್ದೀರಲ್ಲ, ಭಾಳ ವರ್ಷಗಳ ಕಾಲ ನಾವೆಲ್ಲ ಒಟ್ಟಾಗಿದ್ದಂಥವ್ರು. 91ಕ್ಕೆ
ಕೆ ಎಚ್ ಮುನಿಯಪ್ಪನವರು ಕೋಲಾರಕ್ಕೆ ಬಂದ ದಿವಸದಿಂದ ಅವ್ರ ಜೊತೆಗೆ ಅವ್ರ ಬೆನ್ನಿಗೆ ನಿಂತು ನಾವೆಲ್ಲ ಇದ್ದಂಥವ್ರು. ಪಾಪ ಇತ್ತೀಚೆಗೆ ಕೆಲವರೆಲ್ಲ ಬಂದಿದ್ದಾರೆ, ಅವರು ಈಗ ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾರೆ. ಪಾಪ ಅವರು ಕೂಡ ಕೆ ಎಚ್ ಮುನಿಯಪ್ಪನವರು ಇವತ್ತು ಪಕ್ಷ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತ ಮೇಲೆ ಒಬ್ಬ ಹಿರಿಯ ನಾಯಕರು, ಅವರಿಗೆ ಆಗಬಾರ್ದಿತ್ತು, ಆಗೋಗಿದೆ, ಅವಕಾಶಗಳು ಮಾಡಿಕೊಡ್ಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಟ್ಟು ಅಲ್ಲಿ ಶಾಸಕರಾಗಿ ಇವತ್ತು ಸರ್ಕಾರದಲ್ಲಿ ಒಂದು ಜವಾಬ್ದಾರಿಯುತ ಮಂತ್ರಿ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಅನಗತ್ಯವಾಗಿ ನನ್ನನ್ನು ಕಂಪ್ಲೇಂಟಲ್ಲಿ ತರೋಂಥದ್ದು, ಕೆ ಎಚ್ ಮುನಿಯಪ್ಪನವ್ರನ್ನ ಕಂಪ್ಲೇಂಟಲ್ಲಿ ತರೋಂಥದ್ದು ಇವೆಲ್ಲ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಪಕ್ಷದ ಹಿರಿಯರು ಮತ್ತು ವರಿಷ್ಠರು ಇವೆಲ್ಲವನ್ನು ಕೂಡ ಬಹುಶಃ ಗಮನಿಸ್ತಾರೆ. ಅವ್ರ ಗಮನಕ್ಕೂ ಇದೆಲ್ಲ ಹೋಗಿ ಸರ್ ನಿನ್ನೆ ಸಭೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಇರಲಿಲ್ಲ ಸರ್, ಆದರೆ ಅವ್ರ ಮೇಲೆ ಆಗಿದೆ. ಅಲ್ಲಿ ಹೋಗ್ಲಿ ಆ ಕಂಪ್ಲೇಂಟ್ ಒಪ್ಕೊಂತೀರಾ? ಈಗ ನಾನು ಸಭೆಯಲ್ಲಿ ಇದ್ದೆ ಅಂದಿದ್ದ ಮಾತ್ರಕ್ಕೆ ನನ್ನ ಕುಮ್ಮಕ್ಕಿದೆ ಅಂತಲ್ಲ, ಅಥವಾ ಇನ್ಯಾರೋ ಸಭೆಯಲ್ಲಿ ಇರಲಿಲ್ಲ ಅಂತೇಳಿ ಅವರ ಕುಮ್ಮಕ್ಕಿದೆ ಇಲ್ಲ ಅಂತಲ್ಲ. ಇಲ್ಲಿ ಗಲಾಟೆ ಆಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಕೂಡ ಮಾತನಾಡಬೇಕು. ಆಮೇಲೆ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದೇ ತಪ್ಪು. ಒಂದು ಪಕ್ಷದ ಆಂತರಿಕ ವಿಚಾರ ಅಭಿಪ್ರಾಯ ಭೇದಗಳಂತ ಆದಂಥ ಸಂದರ್ಭದಲ್ಲಿ ಸುಮಾರು ನಾವು ಭಾಳ ವರ್ಷಗಳ ನೋಡಿದ್ದೀವಿ. ಈ ಥರ ಗಲಾಟೆಗಳು ಬೇಕಾದಷ್ಟು ಆಗಿದೆ, ಕೋಲಾರದಲ್ಲೂ ಆಗಿದೆ, ಬೇರೆ ಬೇರೆ ಜಿಲ್ಲೆಗಳು ಆಗಿದೆ. ಅದು ಪಕ್ಷದ ವೇದಿಕೆಯಲ್ಲೇ ಕೂತು ಚರ್ಚೆಗಳು ಮಾಡ್ತಾರೆ, ಬಗೆಹರಿಸ್ಕೊಳ್ತಾರೆ. ಆದರೆ ಇದನ್ನ ಪೊಲೀಸ್ ಸ್ಟೇಷನ್ವರೆಗೂ ತೆಗೆದುಕೊಂಡು ಹೋಗಿರೋಂಥದ್ದು ಎರಡೂ ಕಡೆಯವರು ತಪ್ಪೆ. ಪದೇ ಪದೇ ನೋಡಿ, ನೀವೆಲ್ಲ ಕೂಡ ನೋಡ್ತಾ ಇರ್ತೀರಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು. ಕೆಲವರು ಸೇರಿಕೊಂಡು ಕಾಂಗ್ರೆಸ್ ಕಾರ್ಯಕ್ರಮಗಳು, ಕಾಂಗ್ರೆಸ್ ಕಚೇರಿಯಲ್ಲಿ ಇಂಥ ಕಡೆ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಆಗ್ತದೆ. ಇದರಿಂದ ಪಕ್ಷಕ್ಕೆ ಅದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ. ಯಾರೋ ಕೆಲವರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿಚಾರದಲ್ಲಿ ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನು ಹೇಳ್ತದಕ್ಕೂ ಕೂಡ ಆ ಪಕ್ಷ ಅವಕಾಶ ಮಾಡಿಕೊಡ್ತದೆ. ಅವ್ರ ಅಭಿಪ್ರಾಯ ಹೇಳುವಾಗ ಈ ಥರ ಗೊಂದಲ ಆಗಿದೆ. ನಡೆದಿರೋಂಥ ಅಲ್ಲೇ ಪೂರ್ವಯೋಜಿತ ಅಲ್ಲೇ ಅಂತ ಗೊತ್ತಿಲ್ಲ, ಪ್ಲಾನ್ ಗೊತ್ತಿಲ್ಲ ಸರ್. ನಿನ್ನೆ ನಿಮ್ಮ ಮುಂದೆ ಜಿಲ್ಲಾಧ್ಯಕ್ಷರು ಪೂರ್ವಯೋಜಿತ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರನ್ನೇ ಕೇಳಬೇಕು, ಯಾವಾಗ ಸೇರಿದ್ರು, ಎಲ್ಲಿ ಸೇರಿದ್ರು, ಯಾವಾಗ ಪ್ಲಾನ್ ಮಾಡಿದ್ರು, ಅದಕ್ಕೆ ನಿಮ್ಮ ಹತ್ರ ಏನು ಆಧಾರ ಇದೆ ಎಲ್ಲ ಕೇಳಿ ನೀವು. ಸರ್ ನಿಮ್ಮ ಮುಂದೆ ಜಿಲ್ಲಾಧ್ಯಕ್ಷರು ನನ್ನ ಮೇಲೆ ಅಲ್ಲೇ ಆಗಿಲ್ಲ ಅಂತ ಹೇಳಿದ್ರು. ಹೌದೌದು, ಅದನ್ನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂದರೆ ಅವರಿಂದ ಯಾರು ಇದ್ದಾರ ಅಂತ ಗೊತ್ತಿಲ್ಲ. ನಮ್ಮ ಉಸ್ತುವಾರಿ ಉಪಾಧ್ಯಕ್ಷರು ಮಾತನಾಡಿದ್ರಂತೆ ರಾತ್ರಿ, ನಮ್ಮ ಮಾಲೂರು ಶಾಸಕರು ಮಾತನಾಡಿದ್ರಂತೆ. ಗುರುಗಳೇ, ನಾನು ಏನು ಮಾಡಲಿ, ನನಗೆ ಭಾಳ ಪ್ರೆಷರ್ ಇದೆ, ನಾನು ಭಾಳ ಒತ್ತಡದಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಇದನ್ನೆಲ್ಲ ಮಾಡಬೇಕಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ರಂತೆ. ನನಗೆ ಗೊತ್ತಿಲ್ಲ, ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಜನ ಮಾತಾಡ್ತಾ